ಕದನ ವಿರಾಮದ ಬಗ್ಗೆ ಶಾಸಕರು ಹಾಗೆ ಸಚಿವರ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರತಿಕ್ರಿಯೆ ಕೇಳಲಾಯಿತು. ನಾಯಕರು ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಮಾತನಾಡ್ತಾರೆ. ಟ್ರಂಪ್ ಮೊನ್ನೆ ಬಂದು ಒಂದು ಹೇಳಿಕೆ ನೀಡಿದ್ರು, ನಂತರ ಮತ್ತೊಂದು ರೀತಿ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಇದು ಸೂಕ್ತ ಸಮಯ, ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದೇ ಒಂದು ಧಾಟಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಕೊಟ್ಟೂರು ಮಂಜು ಅವರ ಹೇಳಿಕೆಗೆ ಅವರ ಪಕ್ಷದಲ್ಲೇನೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟೂರು ಮಂಜುನಾಥ್ ಅವರ ಹೇಳಿಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು, ರಾಹುಲ್ ಗಾಂಧಿ ಅವರ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ಈಗ ಅವರವರ ಅಭಿಪ್ರಾಯಗಳನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಟ್ರಂಪ್ ಹೇಳಿರೋದು ಮೊದಲು ಹೇಳಿದ್ದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟು ಅಂತ ಅನಿಸುತ್ತೆ. ದಟ್ಸ್ ವಾಟ್ ಐ ಫೀಲ್. 26 ಜನ ಕಾಶ್ಮೀರದಲ್ಲಿ ಉಗ್ರರು ಕೊಂದಾಕಿದ್ರು. ಅದಾದ ಮೇಲೆ ಅವ್ರಿಗೆ ಉಗ್ರರಿಗೆ ಸಹಾಯ ಮಾಡ್ತಾ ಇರೋರು ಯಾರು, ನೆಲೆ ಕೊಟ್ಟಿರೋರು ಯಾರು? ಪಾಕಿಸ್ತಾನದವರು. ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು. ಈ ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿಗೆ ಮತ್ತೆ ಅವರು ಪಾಕಿಸ್ತಾನದವರು ಮತ್ತೆ ಸಹಾಯ ಮಾಡಬಾರದು, ಅವರಿಗೆ ಸಹಕಾರ ಕೊಡಬಾರದು, ಉಗ್ರರ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನ ಅವ್ರ ಹತ್ರ ನೀವು ಯಾಕೆ ಆ ರೀತಿ ಮಾತಾಡಿದ್ರೆ, ಯಾಕಂದ್ರೆ ನಾನು ಅದನ್ನ ನೋಡಲ್ಲ, ನಾನು ಅದಕ್ಕೆ ಏನೂ ರಿಯಾಕ್ಟ್ ಮಾಡಲ್ಲ. ಬಟ್ ಒಂದ್ ಮಾತನ್ನ ಹೇಳ್ತೀನಿ, ನಾನು ಯಾರೇ ಆಗ್ಲಿ, ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ. ಇಷ್ಟೇ ನಾನು ಹೇಳಲಿಕ್ಕೆ ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಕಿಸ್ತಾನ ಕದನ ವಿರಾಮದ ಬಗ್ಗೆ ಶಾಸಕರು ಹಾಗೆ ಸಚಿವರ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರತಿಕ್ರಿಯೆ ಕೇಳಲಾಯಿತು. ನಾಯಕರು ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಮಾತನಾಡ್ತಾರೆ. ಟ್ರಂಪ್ ಮೊನ್ನೆ ಬಂದು ಒಂದು ಹೇಳಿಕೆ ನೀಡಿದ್ರು, ನಂತರ ಮತ್ತೊಂದು ರೀತಿ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಇದು ಸೂಕ್ತ ಸಮಯ, ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದೇ ಒಂದು ಧಾಟಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಕೊಟ್ಟೂರು ಮಂಜು ಅವರ ಹೇಳಿಕೆಗೆ ಅವರ ಪಕ್ಷದಲ್ಲೇನೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟೂರು ಮಂಜುನಾಥ್ ಅವರ ಹೇಳಿಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು, ರಾಹುಲ್ ಗಾಂಧಿ ಅವರ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ಈಗ ಅವರವರ ಅಭಿಪ್ರಾಯಗಳನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಟ್ರಂಪ್ ಹೇಳಿರೋದು ಮೊದಲು ಹೇಳಿದ್ದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟು ಅಂತ ಅನಿಸುತ್ತೆ. ದಟ್ಸ್ ವಾಟ್ ಐ ಫೀಲ್. 26 ಜನ ಕಾಶ್ಮೀರದಲ್ಲಿ ಉಗ್ರರು ಕೊಂದಾಕಿದ್ರು. ಅದಾದ ಮೇಲೆ ಅವ್ರಿಗೆ ಉಗ್ರರಿಗೆ ಸಹಾಯ ಮಾಡ್ತಾ ಇರೋರು ಯಾರು, ನೆಲೆ ಕೊಟ್ಟಿರೋರು ಯಾರು? ಪಾಕಿಸ್ತಾನದವರು. ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು. ಈ ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿಗೆ
ಮತ್ತೆ ಅವರು ಪಾಕಿಸ್ತಾನದವರು ಮತ್ತೆ ಸಹಾಯ ಮಾಡಬಾರ್ದು, ಅವರಿಗೆ ಸಹಕಾರ ಕೊಡಬಾರದು, ಉಗ್ರರ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ಅದನ್ನ ಅವ್ರ ಹತ್ರ ನೀವು ಯಾಕೆ ಆ ರೀತಿ ಮಾತಾಡಿದ್ರೆ, ಯಾಕಂದ್ರೆ ನಾನು ಅದನ್ನ ನೋಡಲ್ಲ, ನಾನು ಅದಕ್ಕೆ ಏನೂ ರಿಯಾಕ್ಟ್ ಮಾಡಲ್ಲ. ಬಟ್ ಒಂದ್ ಮಾತ್ರನ್ನ ಹೇಳ್ತೀನಿ, ನಾನು ಯಾರೇ ಆಗಲಿ, ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ರೀ, ಯಾರೇ ಆಗ್ಲಿ, ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ. ಇಷ್ಟೇ ನಾನು ಹೇಳಲಿಕ್ಕೆ ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಕಿಸ್ತಾನ. ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಊಟಾಟಿಗೆ ಒಂದು 4 ಫ್ಲೈಟ್ ಬಿಟ್ಟಿದ್ದಾರೆ, ಅದು ಬಿಟ್ಟು ಬೇರೆ ಮಾಡಿಲ್ಲ ಅಂತೇಳಿ. ಇದು ಸೈನಿಕರ ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕೆಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಇಲ್ಲ, ನೀವು ಅದು ನೀವು ನೋಡೇ ಇಲ್ಲ. ಪೇಪರ್ ನೋಡಿ, ನೀವು ನೋಡಿ ಅವ್ರು ಏನು ಹೇಳಿದ್ರು ಅಂತ. ನೆನ್ನೆ ಏನು ಹೇಳಿದ್ರು ನೋಡಿ, ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ್ದು ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ನೋಡಿ, ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ವಿದೇಶಾಂಗ ಸಚಿವ ನೋಡಿ ಇವರೇ, ನಾನು ಹೇಳಿಲ್ವಾ, ಇವ್ರದ್ದೆಲ್ಲ ಹಿಂದೂ ಹೃದಯ ಸಾಮ್ರಾಟ್, ವಿಶ್ವಗುರು, ಇದೆಲ್ಲನೂ ಕೂಡ ಟೈಟಲ್ಗಳು ಇವರೇ ಕೊಟ್ಕೊಂಡಿರೋದು. ಈಗ ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದರೂ ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಏನಿದು ಜಾತ್ರೆ, ಹುಚ್ಚರ ಜಾತ್ರೆ ನಡೆದಿದೆ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು. ಈಗ ನಿನ್ನೆ ಅಮೇರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದರೆ ಇವಾಗ ಬಾಯ್ಕಾಟ್ ಅಮೇರಿಕಾ ಆಗಬೇಕಲ್ಲ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ನಿಂದ ಅಪಹಾಸ್ಯ ಮಾಡುವುದು ಮುಂದುವರೆದಿದೆ. ಸೈನಿಕರ ಶೌರ್ಯಕ್ಕೆ ಕಾಂಗ್ರೆಸ್ನಿಂದ ಅವಮಾನ ಮಾಡಲಾಗ್ತಾ ಇದೆ. ನಿನ್ನೆ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು. ಇದರ ಬೆನ್ನಲ್ಲೇ ಇವತ್ತು ಸಚಿವರಾದ ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ ದೇಹದಾಟಿಯ ಮಾತುಗಳನ್ನ ಮುಂದುವರೆಸಿದ್ದಾರೆ. ಏನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 28 ಜನ, 26-28 ಜನ ನಮ್ಮ